ಧೀರಾಜ್ ವೆಂಕಟಪ್ಪ ನಾಯಕ್ ಸುರಪುರ ಇವರ 67ನೇ ಹುಟ್ಟುಹಬ್ಬ ಅದ್ಧೂರಿಯಾಗಿ ಆಚರಿಸಲಾಯಿತು. ಜನ್ಮದಿನದ ಪ್ರಯುಕ್ತ ಮಂದಿರಗಳಲ್ಲಿ ಪೂಜೆ ಸಲ್ಲಿಸಿ ಅನ್ನದಾಸೋಹ ಮಾಡಲಾಯಿತು. ಶಾಲಾ ಮಕ್ಕಳಿಗೆ ಶಾಲೆಯಲ್ಲಿ ಮತ್ತು ಸಾರ್ವಜನಿಕರಿಗೆ ವೆಂಕಟಪ್ಪ ನಾಯಕ್ ವೃತ್ತದಲ್ಲಿ ನಡೆಯಿತು. ರಾಜ ವೆಂಕಟಪ್ಪ ನಾಯಕರ ವೃತ್ತಕ್ಕೆ ಅಯ್ಯಾಳ ಲಿಂಗೇಶ್ವರ ಹಾಗೂ ಮೌನೇಶ್ವರ ಅರ್ಚಕರಿಂದ ಹೂ, ಹಣ್ಣು, ಕಾಯಿ, ಕರ್ಪೂರ ಬೆಳಗಿ ವಿಶೇಷ ಪೂಜೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದೊಡ್ಡ ದೇಸಾಯಿ ಅವರು ಮಾತನಾಡಿ, ವೆಂಕಟಪ್ಪ ನಾಯಕ್ ಯುವ ರಾಜಕಾರಣಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಒಳ್ಳೆತನ, ನೇರ ನಡೆನುಡಿ, ಕಪಟರಹಿತ ಸ್ವಚ್ಛ ರಾಜಕೀಯ ಪ್ರಸ್ತುತ ಎಲ್ಲರಿಗೂ ಮಾದರಿ ಎಂದರು. ವೆಂಕಟೇಶ್ ಬೇಟೆಗಾರ ಮಾತನಾಡಿ, ದಿ ರಾಜ ವೆಂಕಟಪ್ಪ ನಾಯಕ್ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿ ಜನಾನುರಾಗಿಯಾದವರು. ಭ್ರಷ್ಟತೆ ಇಲ್ಲದ ಅವರ ರಾಜಕೀಯ ಚಿಂತನೆ ಅನುಕರಣೀಯ. ಅವರು ಜನಮೆಚ್ಚಿದ ನಾಯಕರಾಗಿದ್ದರು. ಇವತ್ತು ಅವರ ಆದರ್ಶ ಎಲ್ಲೆಡೆ ಪರಿಸರಿಸಲಿ ಎಂಬ ಕಾರಣಕ್ಕೆ ಹುಟ್ಟು ಹಬ್ಬ ಆಚರಿಸಲಾಗ್ತಿದೆ ಎಂದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ದೇವೇಂದ್ರಪ್ಪ ಚಿಕ್ಕನಹಳ್ಳಿ, ನಾಗಪ್ಪ ಗುತ್ತೇದಾರ್, ಮಾರ್ತಂಡಪ್ಪ ದೊರೆ, ಮಲ್ಲಯ್ಯ ದೇವಳಗುಡ್ಡ, ಭೀಮಣ್ಣ ದೇವಳಗುಡ್ಡ, ಬಸವರಾಜ್ ನಿಂಗೋನಾಯಕ್, ದೇವೇಂದ್ರಪ್ಪ ನಾಯಕೋಡಿ, ಸದ್ದು ಸಿದ್ದಾಪುರ್, ಬಲಭೀಮ, ನಿಂಗಪ್ಪ ವಾಡ, ತಿಮ್ಮಯ್ಯ ಗುತ್ತೇದಾರ್, ನಾಗಪ್ಪ ಚಿಕ್ಕನಹಳ್ಳಿ, ಸಕ್ರಪ್ಪ ಬಾಗಲಿ, ದೇವೇಂದ್ರಪ್ಪ ಹೊನ್ನಯ್ಯ, ಕೊಂಗಡ್ಡಿ ಅಯ್ಯಣ್ಣ ಮೇಸ್ತ್ರಿ ನಿಂಗಪ್ಪ, ಅಯ್ಯಣ್ಣ ಮೇಸ್ತ್ರಿ, ನಿಂಗಪ್ಪ ಕಟ್ಟಿಮನಿ, ಶಾಂತಪ್ಪ ಕಳಸೋನರ್, ವಿರೂಪಾಕ್ಷಿ, ಗ್ರಾಮ ಪಂಚಾಯಿತಿ ಸದಸ್ಯರು, SDMC ಸದಸ್ಯರು, ಊರಿನ ಮುಖಂಡರು, ಯುವಕರು, ಹಿರಿಯರು, ಮಹಿಳೆಯರು ಭಾಗವಹಿಸಿದರು.